ಫ್ರೆಂಡ್ಸ್ ನೋಡಿ, ಈಗ ಒಂದ್ ತಿಂಗಳಿಂದ ಸಿಕ್ಕಾಪಟ್ಟೆ ಕಂಪ್ಲೇಂಟ್ಸ್. ಈ ಗ್ರೀನ್ ಕಾಯಿಲೆ ಅಂದ್ರೆ ಪ್ಯಾರೆಟ್ ಕಾಯಿಲೆ ಅಂತಾರೆ, ಅದೊಂದು ವೈರಲ್ ಇನ್ಫೆಕ್ಷನ್. ಅಂದ್ರೆ ಈಗ ವೆದರ್ಗೆ ಅದು ಬಾಡಿಲಿ ನ್ಯೂನ್ಯತೆಗಳಾಗಿರೋದ್ರಿಂದ ಅದು ಕೆಲವು ಅಕ್ಕಿಗಳು ಹಸಿರು ಉಚ್ಕೊಳ್ಳುತ್ತೆ, ಕೆಲವು ಹಸುರ್ಗೆ ಬೆಳ್ಳಗ್ ಉಚ್ಕೊಳ್ಳುತ್ತೆ, ಬರೋ ವೈಟ್ ಉಚ್ಕೊಳ್ತಾ ಇದೆ. ಅದೇನಂದ್ರೆ ಇವಾಗ ಅದಾಗಿರೋದು ವೈರಲ್ ಇನ್ಫೆಕ್ಷನ್. ಅದಕ್ಕೇನಂದ್ರೆ ಮೆಡಿಸಿನ್ಸ್ ಬಂದು ಇಂಗ್ಲಿಷ್, ಒಂದೇ ಇಂಗ್ಲಿಷ್. ಇದೊಂದೇ ನಾನು ಮಾಡೋದು ಕಾಲದಿಂದ, ಇದು ಬಿಟ್ರೆ ನಾ ಯಾವ್ದು ಹಾಕಿಲ್ಲ. ನಮ್ಮ ಅಕ್ಕಿ ಸೆಟ್ ಆಗಿದೆ ಕಾಲದಿಂದನೂ, ಇದ ತಲೆಮಾರಿಂದ ಮಾಡ್ಕೊಂಡ್ ಬಂದಿರೋದು. ಸ್ಟಾರ್ಟಿಂಗ್ ಸಿಪ್ರಾನ್ ಯೂಸ್ ಮಾಡ್ತಿದ್ದೋ, ಅದನ್ನ ಬಿಟ್ಬಿಟ್ಟಿದ್ವಿ, ಇವಾಗ ಕೆಲಸ ಮಾಡ್ತಾ ಇಲ್ಲ. ಇವಾಗ ಸದ್ಯಕ್ಕೆ ನಾವು ನಮ್ಮ ಒಂದು ಇದಕ್ಕೆ, ನನ್ನ ಸರ್ಕಲ್ ಅಲ್ಲಿ ಇರೋದಕ್ಕೆ ಇದು ರಾಮಬಾಣ ಇದ್ದಂಗೆ ಇದು ಕೆಲಸ ಮಾಡುತ್ತೆ. ಇವಾಗ ಏನ ಗ್ರೀನ್ ಉಚ್ಕೋತಾ ಇದೆ, ಬೆಳ್ಳಿ ಉಚ್ಕೋತಾ ಇದೆ, ಮತ್ತೆ ಗ್ರೀನು ಹಸಿರು ಉಚ್ಕೋತಾ ಇದೆ. ಒಂಥರ ಇದಾಗ್ತಾ ಇಲ್ಲ ಅಂದಾಗ ಏನು ಮಾಡ್ಬೇಡಿ, ಮಾರ್ಕ್ಸಿಕ್ಯಾಂಡ್ 625 ಅಂತ ಬರುತ್ತೆ. ಇದು ಬಂದು ಮಾರ್ಕ್ಸಿಕ್ಯಾಂಡ್ 625 ಅಂತ ಬರುತ್ತೆ. ಇದೊಂದು ಮಾತ್ರೆ. ಮತ್ತೆ ಅಮಾಕ್ಸಿನ್ 500 mg ಅಂತ ಒಂದು ಕ್ಯಾಪ್ಸೂಲ್ ಬರುತ್ತೆ. ಆಯ್ತಾ, ಇದು ಮತ್ತೆ ಇದು ಬಂದು ಎಲೆಕ್ಟ್ರಾಲಿಕ್ ಪೌಡ್ರು. ಇದೊಂದು ಎಲೆಕ್ಟ್ರಾಲಿಕ್ ಪೌಡ್ರು. ಇದು ಯಾವ ಪ್ರಮಾಣದಲ್ಲಿ ಮಾಡ್ಬೇಕು ಅಂದ್ರೆ, ನೀವು ಒಂದ್ ಅಕ್ಕಿಗೆ ಕಾಲ್ ಭಾಗ, ಈ ಮೂರು ಏನ್ ಕಾಂಬಿನೇಷನ್ ಇದೆ, ಒಂದ್ ಅಕ್ಕಿಗೆ ಕಾಲ್ ಭಾಗ, 5 ಅಕ್ಕಿ 6 ಅಕ್ಕಿ ಇದ್ರೆ ಒಂದ್ ಮಾತ್ರೆ ಅರ್ಧ ಲೀಟರ್ ನೀರು, ಎಲೆಕ್ಟ್ರಾಲಿಕ್ ಪೌಡರ್ 3 ಸ್ಪೂನು ಮಿಕ್ಸ್ ಮಾಡ್ಬಿಟ್ಟು ಡೈಲಿ 7 days ಮಾಡಿದ್ರೆ, ಈ ಹಸ್ರು ಉಚ್ಕೋತಾ ಇರೋದು, ಬೆಳ್ಳಿಗೆ ಉಚ್ಕೋತಾ ಇರೋದು, ಈ ಸಪ್ಪು ಕೂತ್ಕೊಂಡಿರೋದು, ಡೈಜೆಷನ್ ಮಾಡ್ಕೊಳ್ತಾ ಇರೋದಕ್ಕೆ ಇದು 100%. ಈ ಮೂರುನು, ಇದೊಂದೇ ನಾನು ಇಂಗ್ಲಿಷ್ ಹೇಳೋದು ನಿಮ್ಗೆ. ಆಲ್ಮೋಸ್ಟ್ ಎಲ್ಲ ನಾಟಿನೇ ನಾನು ಯೂಸ್ ಮಾಡೋದು. ಇವಾಗ ಬಂದಿರೋ ವೈರಲ್ ಇನ್ಫೆಕ್ಷನ್ ಹೋಗ್ಲೇಬೇಕು ಅಂದ್ರೆ ಈ ಮೂರಲ್ಲೇ ಕಾಂಬಿನೇಷನ್ ಇರೋದು. ಎಷ್ಟು ಹಾಕಿನ ಇತ್ತೀಚೆಗೆ ಬೇರೆ ಮೆಡಿಸಿನ್ ಹಾಕಿ ರೀಸಫಲ್ ಮಾಡ್ಕೊಟ್ಟಿದ್ದೀನಿ, ರೆಡಿನೂ ಆಗಿದೆ. ನಾನು ಹೇಳಿ ಯಾರೇ ಮೆಡಿಸಿನ್ ಹೇಳಿದ್ರು ಡೋಸೇಜ್ನ ಕಮ್ಮಿ ಹಾಕೊಳ್ಳಿ. ಇವಾಗ ಅಕ್ಕಿ ಉಳಿಯುತ್ತೆ, ಅಕ್ಕಿ ಉಳಿಯಲ್ಲ ಅಂತಲ್ಲ, ಅಕ್ಕಿ ಉಳಿಯುತ್ತೆ ಒಳಗಡೆ. ಇವಾಗ ನಾನಾಗ್ಲಿ ಯಾರ ನಮ್ಮ ಸ್ನೇಹಿತರುಗಳು ಹೇಳಿದ್ರು ಪ್ರಮಾಣ ಡೋಸೇಜ್ ಕಮ್ಮಿ ಮಾಡ್ಕೊಳ್ಳಿ. ನೀವು ಜಾಸ್ತಿ ಮಾಡ್ಕೊಂಡು ಅಕ್ಕಿ ಉಳಿದಿರುತ್ತೆ, ನೆಕ್ಸ್ಟ್ ಇಲ್ಲ ಮಾಯ ಹೋಗುತ್ತೆ, ಇಲ್ಲ ಏನೋ ಒಂದು ನ್ಯೂನತೆಗಳು ಆಗ್ತಾ ಹೋಗುತ್ತೆ. ಅದು ಮಾಯ ಹೋಗೋದು, ಹೊಟ್ಟೆ ನಿಲ್ಸ್ಕೊಳ್ಳೋದು, ಗಂಡುಗಳಿಗೆ ಇದೋಗೋದು, ನ್ಯೂನತೆ ಹೋಗುತ್ತೆ. ಅದರಿಂದ ನಾನೇನ್ ಹೇಳೋದಂದ್ರೆ ಈ ಮೂರ್ನ, ಒಂದ್ ಅಕ್ಕಿಗೆ ಕಾಲ್ ಭಾಗ ಮಾತ್ರೆ, ಕಾಲ್ ಭಾಗ ಕ್ಯಾಪ್ಸುಲು, ಮತ್ತೆ ಎಲೆಕ್ಟ್ರಾಲಿಕ್ ಪೌಡ್ರು. ಇದ್ರಲ್ಲೇ ಇದೆ ನಿಮ್ಗೆ ಆಲ್ಮೋಸ್ಟ್ ಅಕ್ಕಿನ ರಿಕವರಿ ಮಾಡ್ಕೊಳ್ಳೋದು. ಸುಸ್ತು ಬಲವಂತವಾಗಿ ಯಾವ ಅಕ್ಕಿಗೂ ಕಾಯಿಲೆ ಬಂದಿರೋ ಅಕ್ಕಿ ಬಲವಂತವಾಗಿ ಏನು ಕೊಡಬೇಡಿ. ಇದನ್ನ ಒಂದು 7 days ಮಾಡಿ, ಸಣ್ಣದಾಗಿ ಇಮಿಡಿಯೇಟ್ ಬಂತ ನೈಟು ನೋಡಿ, ಈ ತರ ನನ್ನ ಫ್ರೆಂಡ್ ಮನೆಯಿಂದ ಎತ್ಕೊಂಡ್ ಬಂದಿದ್ದೀನಿ ಅಕ್ಕಿಗಳನ್ನ. ನೋಡ್ಕೊಳ್ಳಿ, ಈ ಅಕ್ಕಿ ಡಿಫೆಕ್ಟ್ ಆಗಿರೋದು ನಾನು ನೆಕ್ಸ್ಟ್ ಹೇಳ್ತೀನಿ. ಈ ಅಕ್ಕಿಗಳನ್ನ ನಾನು ತಗೊಂಬಂದು, ಅವ್ರ ಕೆಲಸ ಇರೋದ್ರಿಂದ ನಾನು, ಅವ್ರು ಆಗಲ್ಲ ಅಂದ್ರು, ಈ ಅಕ್ಕಿಗಳನ್ನ ತಂದು ಈ ಮಾತ್ರೆ ರೆಡಿ ಮಾಡಿರೋದು. ತಗೊಂಬಂದ್ 3 days ಆಗಿದೆ, ಅಕ್ಕಿ ರಿಕವರಿ ಆಗಿದೆ. ಏನಂದ್ರೆ ನಮ್ಮ ಈ ಮೆಡಿಸಿನ್ ಇಲ್ಲ ಅಂದ್ರೆ ಬಲವಂತವಾಗಿ ಏನು ಕೊಡಂಗಿಲ್ಲ. ಎಲೆಕ್ಟ್ರಾಲಿಕ್ ಪೌಡರ್ ಇದೆ, ಗ್ಲೂಕೋಸ್ ಇನ್ಫಾರ್ಮ್ ಮಾಡ್ಕೊಡೋದು, ಹೆಲ್ತಿ ಇದ್ ಮಾಡ್ಕೊಡುತ್ತೆ, ತಂದೆ ಆದ ನ್ಯೂನತೆಗಳನ್ನ ಇಂಪ್ರೂವ್ ಮಾಡ್ಕೊಡುತ್ತೆ. ಬಲವಂತವಾಗಿ 2 ದಿವಸ 3 ದಿವಸ 7 days ಮಾಡಿ, 2ನೇ ದಿವಸದಿಂದ ಅದೇ ಮೇಯಕ್ ಶುರು ಮಾಡುತ್ತೆ. ಅಂದ್ರೂ ನಿಲ್ಸಕ್ ಹೋಗ್ಬೇಡಿ, 7 days ಕಂಟಿನ್ಯೂಸ್ ಮಾಡಿ. ಈಗ ಬಂದಿರೋ ಈ ಪ್ಯಾರೆಟ್ ಕಾಯಿಲೆ, ಈ ಏನು ಇವೆಲ್ಲ ಇದೆಯಲ್ಲ, ಇದನ್ನ 100% ನಾನು ಹೇಳಿರೋ ಈ 3 ಮಾತ್ರೆ, ನಾನು ಹೆಚ್ಚು ಕಮ್ಮಿ 4 ವರ್ಷದಿಂದ ಈ ಮಾತ್ರೆ ಹೇಳ್ತೇನೆ ಇದ್ದೀನಿ. ಯಾರು ನೀವು ಅಪ್ಲೈ ಮಾಡ್ತಾ ಇಲ್ಲ. ಇದು ಸೈಡ್ ಎಫೆಕ್ಟ್ ಇಲ್ಲ, ಮಾಯ ಹೋಗಲ್ಲ, ಏನೂ ಆಗಲ್ಲ. ಸುಕ್ಕಾಗಿರೋ ಅಕ್ಕಿಗೆ 3 ದಿವಸ ಕೊಟ್ರೆ, 7 ದಿವಸ ಕೊಟ್ರೆ ಅದೇ ತಾನೇ ಮೇಯುತ್ತೆ, ಎಲ್ಲ ಮಾಡುತ್ತೆ. ನೀವು ಇದನ್ನ ಮಾಡ್ಲೇಬೇಕು. 7 days ನಾನು ಹೇಳಿದ್ದೀನಿ. ಈ 3 ಕಾಂಬಿನೇಷನ್ ನ ನಿಲ್ಲಿಸ್ದಂಗೆ ಮಾಡಿ. ನೆಕ್ಸ್ಟ್ ಏನಾಗ್ತದೆ ಅಂತ ಹೇಳ್ತೀನಿ. ನಾನೇನ್ ಹೇಳಿದ್ದೀನಿ ಅದನ್ನ ತಗೊಂಬಂದೆ 3 ದಿವಸದಿಂದ ನಾನೇ ರೆಡಿ ಮಾಡ್ತಾ ಇದ್ದೀನಿ. ಅದಕ್ಕೂ ಪ್ಯಾರೆಟ್ ಕಾಯಿಲೆ ಬಂದಿತ್ತು, ಹಸ್ರು ಉಚ್ಕೊಳ್ಳೋದು, ಇದ್ ಮಾಡೋದು. ಇನ್ ತಂದು ಈ ಇಂಗ್ಲಿಷ್ ಮೆಡಿಸಿನ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದೇನಿದೆ ನಾನು ಸುಮಾರು 4 ವರ್ಷದಿಂದ ಎಲ್ಲ ಹೇಳ್ತಾನೆ ಬಂದಿದ್ದೀನಿ. ಕೆಲವ್ರು ಮಾಡ್ಕೊಂತ ಇಲ್ಲ, ಕೆಲವ್ರು ಇದ್ ಮಾಡ್ತಾ ಇಲ್ಲ. ಅದರಿಂದ ಯಾರೇ ಹೇಳಿ ಮೆಡಿಸಿನ್ ಮಾಡಿ, ನಿಮ್ಮ ಒಂದ್ ಇದಕ್ಕೆ ಯಾವ್ದಾಗುತ್ತೋ ಅದನ್ನ ಬೆಟರ್. ಇವಾಗ ನಾನು ಹೇಳಿದ್ದು, ಇನ್ನೊಬ್ರು ಹೇಳಿದ್ 3 ತರ ಹಾಕಿ ಮಾತ್ರೆಗಳು ಕೆಲಸ ಮಾಡಲ್ಲ. ಇಲ್ಲ ಒಬ್ಬರ ಹತ್ರ ಸಜೆಸ್ಟ್ ತಗೋತಾರ, ಅವ್ರ ಹತ್ರನೇ ತಗೊಂಡು ಅವ್ರ ಹತ್ರನೇ ಏಳ್ಸ್ಕೊಂಡು ಅವ್ರ ಹತ್ರನೇ ಮಾಡ್ಕೊಳ್ಳಿ. ಅದ್ರಲ್ಲಿ ಯಾರು ಏನು ನನ್ನ ಹತ್ರನೇ ತಗೋಬೇಕು ಅವೆಲ್ಲ ಯಾವ್ದು ಇದಿಲ್ಲ. ನಿಮ್ಗೆ ಯಾವ್ದು ಅನುಕೂಲ ಇರುತ್ತೋ, ನಿಮ್ಗೆ ಯಾರು ಅನುಕೂಲ ಆಗುತ್ತೋ ಹೋಗಿ ಅದನ್ನ ಮೆಡಿಸಿನ್ ನ ಮಾಡ್ಕೊಳ್ಳಿ, ಅಕ್ಕಿ ಉಳಿಯುತ್ತೆ. ಇವಾಗ ಏನ್ ಈ ಹಸ್ರು ಉಚ್ಕೊಳ್ಳೋದಕ್ಕೆ ನಾನು ಈ ಕಾನ್ಸೆಪ್ಟ್ ನ ಹೇಳಿದ್ದೀನಿ. ನೆಕ್ಸ್ಟ್ ಬಂದು ಇವಾಗ ವೆದರ್ ಇನ್ನ 60 ಇಂದ 80 ದಿವಸ ಈ ವೆದರ್ ಇರುತ್ತೆ. ಈ ವೆದರ್ ನೀವೇನ್ ಮಾಡ್ಬೇಕಾಗಿರೋದು ಅಂದ್ರೆ, ಅಕ್ಕಿ ಯಾಕೆ ಸುಕ್ಕಾಗಿ ಹೋಗ್ತಾ ಇರೋದು, ಯಾಕೆ ಅಕ್ಕಿಗಳು ಉಚ್ಕೊಳ್ಳೋದಲ್ಲ, ಸುಕ್ಕಾಗಿ ಹೋಗ್ತಾ ಇದೆ ಅಕ್ಕಿಗಳು, ಅದನ್ನ ನೀವ್ ಯಾರು ಅಬ್ಸರ್ವ್ ಮಾಡ್ತಲ್ಲ. ನೋಡಿ, ಈ ಅಕ್ಕಿಗಳು ಕಾಯಿಲೆಗೆ ಹೋಗೋ ಕಾರಣ ಏನಂದ್ರೆ, ಈ ಅಕ್ಕಿಗಳಾಗಿರೋದೇನಂದ್ರೆ 1 ವಾರದಿಂದ ನೆಟ್ಟಿಗೆ ನೀರ್ ಕುಡ್ದಿಲ್ಲ. ಅಕ್ಕಿ ಏನ್ ಮಾಡುತ್ತೆ ನೋಡ್ಕೊಳ್ಳಿ, ಅಕ್ಕಿ ಏನಾಗುತ್ತೆ ನೋಡಿ, ಈ ತರ ಬಿಟ್ಕೊಳ್ಳುತ್ತೆ ಒಂದ್ ಅಕ್ಕಿ. ನೀವೇನ್ ಮಾಡ್ತೀರಾ, ನೈಟ್ ಅಲ್ಲಿ ಬಟ್ಲಿಗೆ ಹಿಂಗ್ ಇಡುತ್ತು ಅಂತೀರಾ, ಕುಡ್ದಿರಲ್ಲ. ನಾನು ಅದಕ್ಕೆ ಎಲ್ಲಾರ್ಗು ನಾನು ಬಡ್ಕೋತಾ ಇರೋದೇನಂದ್ರೆ,
15 ml 20 ml ನೈಟು. ಬೆಳಗ್ಗೆ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಅಕ್ಕಿ ನೀರಿಲ್ಲ ಅಂದ್ರೆ ಪರವಾಗಿಲ್ಲ. ನೈಟ್ ಅಲ್ಲಿ ಯಾವ ಅಕ್ಕಿ ಕುಡಿಯಲ್ಲ 20 ml ನೀರ್ ಕೊಟ್ರೆ ಯಾವ ಸುಕ್ಕಾಗೂ ಹೋಗಲ್ಲ, ಏನಾಗಲ್ಲ. ಯಾಕೆ ಸುಕ್ಕಾಗೋ ಅಕ್ಕಿ ಕಾಲೇ, ಅಕ್ಕಿ ಯಾಕೆ ಸುಕ್ಕಾಗೋ ಕಾರಣ ಏನಂದ್ರೆ ರಾತ್ರಿ ಮೇಯ್ದಿರೋ ಮೇವಿರುತ್ತೆ ಇದಕ್ಕೆ. ಇದು ಡೈಲಿ ಮೇಯುತ್ತೆ ಮಾಡುತ್ತೆ. ಅಕ್ಕಿ ಹೆಂಗೆ ಕರ್ಗಕ್ಕೆ ದಾರಿ, ನೀರ್ ಕುಡ್ದಿಲ್ಲ ಹೆಂಗ್ ಕರಗ್ತಿದೋ ಅಲ್ವಾ? ಕರ್ಗಕ್ಕೆ ಎಲ್ಲಿಂದ ಬಂದ್ಬಿಡ್ತು ನೀರು? ಅದ್ರಿಂದ ಏನಾಗುತ್ತೆ, ಈ ಲಿವರು ಕಿಡ್ನಿ ಅದೇನತ್ತೆ ಅದು ಮುರಿದುತ್ತಾನೆ. ಅದ್ರಲ್ಲಿರೋ ಆ ಒಂದು ಬಾಡಿ ಮೇಲಿರೋ ಬಾಡಿಲಿರೋ ನೀರು ಒಂದ್ 2 ದಿವಸಕ್ಕೆ ಹೋಗ್ಬಿಡುತ್ತೆ. ಈ ಮೇವು ಕರ್ಗಕ್ಕೆ ನೀರ್ ಬೇಕು. ಬಾಡಿಲಿರೋ ನೀರಿನ ಅಂಶ 2 ದಿವಸಕ್ಕೆ ಹೋಗ್ಬಿಡ್ತದೆ. 3ನೇದು 4ನೇದು 5ನೇ ದಿವಸ ಏನ್ ಮಾಡುತ್ತೆ, ಇದ್ರಲ್ಲಿರೋದು ಈ ಲಿವರು ಇದ್ರ ಮೇಲಿರೋ ಆ ನೀರ್ ತಾನೇ ಏನ್ ಮಾಡುತ್ತೆ, ಅದ್ರದ್ದೆಲ್ಲ ಎಳ್ಕೊಳ್ತಾ ಹೋಗುತ್ತೆ. ಎಳ್ಕೊಂಡಾಗ ಏನಾಗುತ್ತೆ, ಲಿವರ್ ಡ್ಯಾಮೇಜು. ಈ ಮೇವು ಇದು ಆಲ್ರೆಡಿ 3 ಸಲ ನಗ್ಸ ಆಗಿರುತ್ತೆ. ಬರ್ದೇರಂಗ್ ಮಾಡ್ಲೇಬೇಕು. ನನ್ನ ಅಕ್ಕಿ ಹೆಲ್ತಿ ಆಗಿರ್ಬೇಕು ಅಂದ್ರೆ ನೈಟ್ ಅಲ್ಲಿ ಯಾವ ಅಕ್ಕಿ ಕುಡಿಯಲ್ಲ ಮ್ಯಾತೆ ಮುಟ್ ನೋಡಿ, ನೀರ್ ಕುಡ್ದಿಲ್ವಾ 15 ml ನೀರ್ ಕೊಡಿ. ಇನ್ನ ಹೆಚ್ಚು ಕಮ್ಮಿ 90 ದಿವಸ ಶಿವರಾತ್ರಿ ಗಂಟ ನೀವು ಅಕ್ಕಿಗಳನ್ನ ಆಲ್ಮೋಸ್ಟ್ ನೀವು ಕಾಪಾಡ್ಲೇಬೇಕು. ಮ್ಯಾತೆ ಮುಟ್ ನೋಡಿ, ನೀರ್ ಕುಡ್ದಿಲ್ವಾ? ನನ್ನ ಪ್ರಕಾರ 50 ಅಕ್ಕಿ ಇಕ್ಕಿರೋ ಮನೇಲಿ 10 ಅಕ್ಕಿ ನೀರ್ ಕುಡಿತಾ ಇಲ್ಲ. ನನಗ್ ಗೊತ್ತಿದೆ. ಅದಾಗ್ತಾ ಇರೋದು ಅಕ್ಕಿ ಸುಕ್ಕಾಗೋಗೋದು, ಕಾಯಿಲೆ ಇಲ್ಲ ಅದು. ಅಕ್ಕಿ ಸುಕ್ಕಾಗೋಗ್ಬಿಡೋದು, ಗೂಗುಡ್ಸ್ಕೊಂಡು ನೋಡಿ ಈ ತರ ಕೂತ್ಕೊಳ್ಳೋದು. ಇದ್ಯಾಕೆ ಕೂತ್ಕೊಳ್ಳುತ್ತೆ ಅಂದ್ರೆ ಅದಕ್ಕೆ ಲಿವರು ಮತ್ತೆ ತಂದೆ ಆದ ಇದನ್ನ ಕಳ್ಕೊಂಡ್ಬಿಟ್ಟಿದೆ. ಇದಕ್ಕೆ ನಾವು ನಿಧಾನಕ್ಕೆ, ಇದು ಚೆನ್ನಾಗಿದ್ದಾಗ್ಲೇ ಹೊಟ್ಟೆ ತುಂಬಾ ನೀರು ಕೊಟ್ಟು ಎಲ್ಲ ಕೊಟ್ಟಿದ್ರೆ ಈ ಅಕ್ಕಿ ಈ ಕಂಡೀಷನ್ ಅಲ್ಲಿ ಬರ್ತಾ ಇರ್ಲಿಲ್ಲ. ಅದರಿಂದ ನಾನು ಹೇಳೋದು ನೋಡಿ, ಈ ತರ ಸುಕ್ಕ ಬಿಟ್ಕೊಳ್ಳೋದೆಲ್ಲ ಆಗುತ್ತೆ. ನೈಟ್ ಅಲ್ಲಿ ಆಲ್ಮೋಸ್ಟ್ 15 ml ಪಕ್ಕದಲ್ಲಿ ನೋಡಿ ಸಿರಂಜ್ ಇಕ್ಕೊಳ್ಳಿ. ನೀರ್ ಇಕ್ತೀರಾ ಕುಡಿ, ಮ್ಯಾತೆ ಮುಟ್ ನೋಡಿ. ಕುಡಿಲಿಲ್ವಾ 15 20 ml ನೀರ್ ಕೊಟ್ಟು ಹೊಟ್ಟೆ ತುಂಬಾ ನೈಟ್ ಅಲ್ಲಿ ಕೊಡಿ. ನೀರ್ ಕೊಟ್ಟಷ್ಟು ನೀವ್ ಇನ್ನ 90 ನೀರ್ ಕೊಟ್ಟಷ್ಟು ನಿಮ್ ಅಕ್ಕಿ ನೀವು ಉಳಿಸ್ಕೋತೀರಾ, ಕಾಯಿಲೆಗೆ ಹೋಗಲ್ಲ, ಯಾವ್ದೇ ತರವಾದ ನ್ಯೂನತೆ ಬರಲ್ಲ. ಅದಕ್ಕೆ ನೀವು ಅಪ್ಪಿ ತಪ್ಪಿ ನಮ್ ಡೈಜೆಷನ್ ಇಂಪ್ರೂವ್ಮೆಂಟ್ ಹೆಂಗೆ ಅಂತ ಕೆಲವ್ರು ಕೇಳ್ತಾವ್ರು ನನ್ಗೆ. ಇದನ್ನ ನೀವು ಮಾಡ್ಕೊಳ್ಳಿ 100%. ಬೆಳಗ್ಗೆ ಏನ್ ಮಾಡ್ಬೇಕು, ರಾತ್ರಿ ಏನ್ ಮಾಡ್ಬೇಕು ನಾನು ಕ್ಲೀನ್ ಆಗಿ ಹೇಳಿರ್ತೀನಿ. ಮತ್ತೆ ಪದೇ ನನಗೆ ಇದನ್ನ ಕೇಳಕ್ ಹೋಗ್ಬೇಡಿ. ನಾನು ಏನ್ ಹೇಳಿರ್ತೀನಿ ಎಲ್ಲ ಸಿಗೋ ವಸ್ತುಗಳೇ, ಎಲ್ಲ ಅಂಗಡಿಲಿ ಸಿಗುತ್ತೆ. ನಾನು ಏನ್ ಮಾಡ್ತೀನಿ ಅಂದ್ರೆ ನೋಡಿ, 2 ವಿಧಾನದಲ್ಲಿ ಹೇಳ್ಕೊಡ್ತೀನಿ ಡೈಜೆಷನ್ಗೆ. ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲ್ ಕೊಟ್ರೆ, ಬೆಳಗ್ಗೆ ನೀರ್ ಕೊಟ್ರೆ ಸಾಯಂಕಾಲ ಹಾಕಿದ ತಕ್ಷಣ ಮೇಯುತ್ತೆ ರಾಗಿ. ಹೊಟ್ಟೆ ತುಂಬಾ ಡೈಜೆಷನ್ಗೆ ನಂಬರ್ 1 ಕೆಲಸ ಮಾಡುತ್ತೆ. ಇದು ಬಂದು ಅರ್ಜುನ ಚಕ್ಕೆ ಅಂತಾರೆ. ಇದನ್ನ ಅರ್ಜುನ ಚಕ್ಕೆ ಪೌಡ್ರು ಸಿಗುತ್ತೆ, ಇಲ್ಲಾಂದ್ರೆ ಚಕ್ಕೆನೆ ಸಿಗುತ್ತೆ. 2 ಇಂಚು ಚಕ್ಕೆ ಸಿಕ್ಕರೆ 2 ಇಂಚಿನ ಕುದಿಯೋ ನೀರ್ಗೆ ಹಾಕ್ಬಿಡಿ, ಒಂದ್ ಸ್ವಲ್ಪ ಕುದಿಸ್ಕೊಳ್ಳಿ. ಇದ್ರಲ್ಲಿ ನೀರ್ ಕಲರ್ ಬಿಟ್ಕೊಳ್ಳುತ್ತೆ. ಇದ್ರ ಜೊತೆಗೆ 2 ಇಂಚಿನ ಚಕ್ಕೆ, ಅದ್ರ ಜೊತೆಗೆ 2 ಇಂಚು ಹಸಿ ಶುಂಠಿ, ಇದನ್ನೆರಡನ್ನು ಚೆನ್ನಾಗಿ ಕುದಿಸ್ಬಿಟ್ಟು ನೀರ್ ಕುದಿಸ್ಬಿಟ್ಟು ಸ್ವಲ್ಪ ತಂಪಾದ್ಮೇಲೆ ಉಗುರು ಬೆಚ್ಚಗೆ ಬೆಳಗ್ಗೆ ಹೊತ್ತು ಕುಡಿಸ್ಬಿಡಿ. ಈ ಅರ್ಜುನ ಚಕ್ಕೆ ಮತ್ತೆ ಹಸಿ ಶುಂಠಿ 2 ಕುದಿಸ್ಬಿಟ್ಟು ನಿಮ್ಮ ಅಕ್ಕಿಗೆ ಬೆಳಗ್ಗೆ ಹೊತ್ತು ಕೊಡಿ. ಸಾಯಂಕಾಲ ಹೊತ್ತು ರಾಗಿ ಹಾಕಿ ಕಂಟಿನ್ಯೂಸ್ ಆಗಿ ನಿಮ್ಗೊಂದು 7 ದಿವಸ ಒಂದು 15 ದಿವಸ ಮಾಡ್ಕೊಳ್ಳಿ. ಆಟೋಮೆಟಿಕ್ ಬ್ಲಡ್ ಸರ್ಕ್ಯುಲೇಷನ್ ಮತ್ತೆ ಹಾರ್ಟ್ ಬೀಟು, ಬಾಡಿಲಿ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ 100% ಕೆಲಸ ಮಾಡುತ್ತೆ. ಈ ಅರ್ಜುನ ಚಕ್ಕೆಗೂ ಹಸಿ ಶುಂಠಿಗೂ ಅದನ್ನ ಮಾಡ್ಕೊಂಡ್ರೆ ಇದೊಂದು ವಿಧಾನ. ಇವ್ 2 ಐಟಮ್ ಹಾಕಿ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಕುಡಿಸ್ರೆ ನಿಮ್ ಮಧ್ಯಾಹ್ನ ಮೇಲೆ ಸಾಯಂಕಾಲ ಮೇಲೆ ಹಾಕೊಂಡು ಹೊಟ್ಟೆ ತುಂಬಾ ರಾಗಿ ಮೇಯುತ್ತೆ. ಯಾಕೆಂದ್ರೆ ಇವಾಗ ಅಕ್ಕಿಗಳು ಮೈಯ ಮೂಡಲಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ, ಅದಕ್ಕೆ ಹಸು ಆಗಂಗ್ ನಾವ್ ಮಾಡ್ಬೇಕಂದ್ರೆ ಅದ್ರದ್ದೇ ಆದ ವಿಧಾನಗಳು, ಕಷಾಯಗಳಿದೆ, ಅದನ್ನ ಮಾಡಿ. ಅದು ಬಿಟ್ರೆ ಇನ್ನೊಂದು ವಿಧಾನ ಐತೆ, ಅದನ್ನ ನೀವ್ ಮಾಡ್ಲೇಬೇಕು ಅಂದ್ರೆ ಇವಾಗ ಒಂದ್ ಕೆಲಸ ಮಾಡಿ. ಇವಾಗ ಇನ್ನೊಂದು ವಿಧಾನ, ಡೈಜೆಷನ್ ನ ಚೆನ್ನಾಗಿ ಇಂಪ್ರೂವ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಕಾಂಬಿನೇಷನ್ ಇನ್ನೊಂದ್ ತರ ಇದೆ ಆಯ್ತಾ. ಹಸಿ ಶುಂಠಿ, ಒಣ ಶುಂಠಿನೂ ಸಿಗುತ್ತೆ, ಇಲ್ಲ ಹಸಿ ಶುಂಠಿ ಹಾಕೊಳ್ಳಿ ಇನ್ನ ಒಳ್ಳೇದು. ಇದಕ್ಕೆ ಬೇರೆ ಕಾಂಬಿನೇಷನ್ ಇದೆ. ಇದರಲ್ಲಿ ಶುಂಠಿಲಿ ಹಸಿ ಶುಂಠಿ ಬರುತ್ತಲ್ಲ, ಒಂದ್ 3 ಇಂಚು 1 ಲೀಟರ್ ನೀರ್ಗೆ 3 ಇಂಚು ಹಸಿ ಶುಂಠಿ, ಒಂದ್ 3 ಇಂಚು ಆಯ್ತಾ. ಅದಾದ್ಮೇಲೆ ಜೀರಿಗೆ ಅಮ್ಮಮ್ಮ ಅಂದ್ರೆ ನಿಮ್ಗೆ ಒಂದು ಅರ್ಧ ಸ್ಪೂನ್ ಹಾಕೊಳ್ಳಿ. ಜೀರಿಗೆ ಅರ್ಧ ಸ್ಪೂನು, ಮೆಂತ್ಯ ಒಂದು 1/4 ಸ್ಪೂನ್ ರಾತ್ರಿ ನೆನ್ಸಿ ಒಂದ್ ಗ್ಲಾಸ್ಗೆ ಇಕ್ಕೊಂಬಿಡಿ. ರಾತ್ರಿ ನೆನ್ಸಿಕ್ಕೊಳ್ಳಿ. ಈ ಬೆಳಗ್ಗೆ ಏನ್ ಕುದಿಸ್ತೀರಾ ಈ 1 ಗ್ಲಾಸ್ ನೀರು ಈ ಮೆಂತ್ಯನ ತೆಗೆದು ಇದಕ್ಕೆ ಹಾಕೊಳ್ಳಿ. ಮೆಂತ್ಯ, ಜೀರಿಗೆ ಮತ್ತೆ ಹಸಿ ಶುಂಠಿ ಆಯ್ತಾ, ಒಂಚೂರು ಚಕ್ಕೆ, 1/4 ಸ್ಪೂನ್ ಅಷ್ಟು ಚಕ್ಕೆ, ಇವು ಇಷ್ಟು ಐಟಮ್ ಹಾಕ್ಬಿಟ್ಟು ಕುದಿಸಿ ನೀವು ಮಡಿಕೊಳ್ಳಿ. ಒಂಚೂರು ಅಷ್ಟ, 1/4 ಸ್ಪೂನ್ ಅಷ್ಟ. ಇವು 5 ಐಟಮ್ ಬೆಳಗ್ಗೆ ಹೊತ್ತು ಅರ್ಜುನ ಚಕ್ಕೆ ಅದು ಕಾಂಬಿನೇಷನ್ ಮಾಡ್ಕೋಬಹುದು. ಡೈಜೆಷನ್ ಇನ್ನ ಚೆನ್ನಾಗಿ ಇಂಪ್ರೂವ್ ಮಾಡಕ್ಕೆ ಇದೊಂದು 5 ಐಟಮ್. ಈ ಐಟಮ್ ನ ಕುದಿಸಿ ನೀವು ಬೆಳಗ್ಗೆ ಅಕ್ಕಿಗಳಿಗೆ ಕೊಟ್ಕೊಂಡ್ ಬನ್ನಿ. 100% ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಕೊಡಿ. ಡೇ ಬೈ ಡೇ ಅದನ್ನೇ ಇನ್ಕ್ರೀಸ್ ಮಾಡ್ಕೊಂಡ್ಬಿಡ್ತಾವೆ. ಇವಾಗ ಹಸು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಲ್ ಕೊಟ್ಟಾಗ ತನ್ನ ಕೆಲಸ ಮಾಡೋದು. ರಾಗಿ ಹಾಕಿದ ತಕ್ಷಣ ಹೊಟ್ಟೆ ತುಂಬಾ ನೀರು ಕುಡಿಯುತ್ತೆ, ಹೊಟ್ಟೆ ತುಂಬಾ ರಾಗಿನೂ ಮೇಯುತ್ತೆ. ಜೀರ್ಣ ಶಕ್ತಿಗೆ ನೈಟ್ಗೆ ಇವಾಗ ನನ್ನ ಅಕ್ಕಿಗಳು ಸ್ವಲ್ಪ ಇದಾಗಿದೆ, ಯಾವುದೋ ಈ ಅಕ್ಕಿಗಳು ನೈಟ್ ಅಲ್ಲಿ ನೀರ್ ಕುಡಿತಾ ಇಲ್ಲ ಮತ್ತೆ ಡೈಜೆಷನ್ ಶಕ್ತಿ ಇಲ್ಲ ಅಂತೀರಾ. ನೈಟ್ ವಿಧಾನ ಈ ಇದ್ರಲ್ಲಿ ಇವಾಗ ನಾನು ಅದಕ್ಕೆ ಕೆಲವ್ರಿಗೆ ಏನ್ ಹೇಳಿದ್ದೀನಿ ಅಂದ್ರೆ, ಇವಾಗ ನೈಟ್ ಅಲ್ಲಿ 7 ದಿವಸಕ್ಕೆ ಒಂದ್ಸಲ ಗೂಡ್ ಕೆರಿ. ಅಕ್ಕಿ ಒಂಟಿ ಇರೋದ್ರಿಂದ ಗೂಡು ಅದು ಏಲೇನು ಅಷ್ಟು ಗಟ್ಟಿ ಇರಲ್ಲ, ನೀರ್ ತರ ಇರಲ್ಲ, ಗೋಲಿ ತರ ಆಡ್ಬೋದು. ಏನೋ ಗಟ್ಟಿ ಇರುತ್ತೆ. 7 ದಿವಸಕ್ಕೆ ಒಂದ್ಸಲ ಗೂಡ್ ಕೆರೀರಿ.
ಇವಾಗ ಈ ಸದ್ಯಕ್ಕೆ ಈಗ ಸಮ್ಮರ್ ಈ ಬೇಸಿಗೆ ಈ ಮಳೆ ಈ ಕೋಲ್ಡ್ ಏನಿದೆ ಇದು ಹೋಗಂಟ ನೀವು ವಾರಕ್ಕೊಂದ್ಸಲ ಗೂಡ್ ಕೆರಿ. ವಾರಕ್ಕೊಂದ್ಸಲ ಗೂಡ್ ಕೆರೆದ್ರೆ ಅದ್ರ ಏನಿರುತ್ತೆ ಅದಕ್ಕೆ ಅಕ್ಕಿಗೆ ತಂದೆ ಆದ ಸೇಫ್ಟಿ ಮತ್ತೆ ಬಾಡಿ. ನೋಡಿ ಫ್ರೆಂಡ್ಸ್, ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ 16 ಐಟಮ್ ಹೇಳಿದ್ದೀನಿ. ಕೆಲವ್ರು ಮಾಡ್ಕೊಂಡವ್ರೆ, ಕೆಲವ್ರು ಮಾಡ್ಕೊಂಡಿಲ್ಲ. 6 ಐಟಮ್ ಹೇಳಿದೀನಿ, 7 ಐಟಮ್ ಹೇಳಿದೀನಿ. ಈ ಅಕ್ಕಿ ಏನಿದ್ ಬೇಕಾಗಿತ್ತು, ಯಾವ ಟೈಮ್ಗೆ ಯಾವ ತರ ಬೇಕು ಎಲ್ಲ ಆಲ್ಮೋಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡೇ ಬಂದಿದ್ದೀನಿ. ಕಾಯಿಲೆ ಯಾರು ಬಿಟ್ಟಿದ್ದಿಲ್ಲ. ಕಾಯಿಲೆ ನಮ್ಮ ಮನೇಲೂ ಬರೋದು. ನಾನ್ ಮೆಡಿಸಿನ್ ಮಾಡೋದು ನನ್ನ ಮನೇಲೇ ಬರ್ತದೆ. ನಾಲ್ಕಕ್ಕೆ ಬಂದ್ರೆ ಅದ್ರ ರಾಗಿ ಋಣ ಹಣೆ ಬರ ಇರೋಷ್ಟು ಉಳಿತದೆ. ಮೆಡಿಸಿನ್ ಮಾಡೋಷ್ಟು ಮಾಡ್ಬೋದು. ಉಳಿಯುತ್ತೆ, ಹೋಗುತ್ತೆ. ಕಾಯಿಲೆ ಯಾರನ್ನೂ ಬಿಟ್ಟಿದ್ದಿಲ್ಲ. ಒಂದೇ ಬರುತ್ತೆ, ಅದೇನು ಮಾಡಕ್ಕಾಗಲ್ಲ. ಎಲ್ಲೂ ಹೋಗ್ಲಿಲ್ಲ ಅಂದ್ರೂ ಬರುತ್ತೆ, ಹೋದ್ರೂ ಬರುತ್ತೆ. ಬರಲ್ಲ ಅಂತ ನಾನು ಹೇಳಲ್ಲ. ಇವಾಗ ಏನ್ ಸತ್ಯಕ್ಕೆ ಬಂದಿರೋದ್ರಿಂದ ಈ ವೆದರ್ ವೇರಿಯೇಷನ್ ಆಗಿರೋದ್ರಿಂದ, ಯಾಕೆಂದ್ರೆ ಇನ್ ಮುಂದಕ್ಕೂ ವೆದರ್ ವೇರಿಯೇಷನ್ ಆಗ್ತಾನೆ ಹೋಗೋದು. ಒಂದೇ ರೀತಿಲಿ ಇರ್ತದೆ ಅಂತ ತಲೆಲಿಕ್ಕೆ ಹೋಗ್ಬೇಡಿ. ಈ ಕ್ಲೈಮೇಟ್ ಏನ್ ತಕ್ಕನಾಗಿದೆ ಅದ್ರ ತಕ್ಕನಾಗಿ ನೀವು ಅಕ್ಕಿಗಳನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಆಗ್ತೀನಿ ಅಂತ ಯಾವಾಗಲೂ ಮಾಡಕ್ ಆಗಲ್ಲ. ಅದು ಒಂದು ನಾನು ಏನ್ ಹೇಳ್ತೇನೆ, ಈಸಿ ಮೆಥಡ್. ಇದನ್ನ ಮಾಡ್ಕೊಂಡು ನೈಟ್ ಅಲ್ಲಿ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಆ ಕಷಾಯ ಏನ್ ಹೇಳಿದೆ ಬೆಳಿಗ್ಗೆ ಎತ್ಕೊಟ್ರೆ ನೈಟ್ ಇತ್ಕೊಟ್ರೆ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಶಿವರಾತ್ರಿ ಗಂಟ ಕೊಟ್ಕೊಂಡ್ರೆ ನಿಮ್ಮ ಅಕ್ಕಿಗಳು ಯಾವ್ದೋ ತರಹದ ಕಾಯಿಲೆಗೆ ಸುಕ್ಕಾಗೆ ಯಾವ್ದೋ ತರಹದ ಡಿಫೆಕ್ಟ್ ಆಗಲ್ಲ. ಯಾಕಂದ್ರೆ ಇದ್ರಲ್ಲೆಲ್ಲ ತಂದೆ ಆದ ಕೆಲಸಗಳಿದೆ. 16 ಐಟಮ್ ಅಲ್ಲೂ ಕೆಲವಿದೆ. ಇವಾಗ ಇನ್ನ ನಿಮ್ಗೆ ಈಸಿಯಾಗಿ ಕೆಲವ್ರು ಕೇಳ್ತೀರಾ ಅಂಗಡಿಲಿ ಸಿಕ್ಕ ಆಲ್ಮೋಸ್ಟ್ ಆರ್ಗ್ಯಾನಿಕ್ ಅಂಗಡಿಲಿ ಯಾವ್ದೇ ಅಂಗಡಿಲಿ ಹೋಗಿ ಕೇಳಿದ್ರು ಸಿಗುತ್ತೆ. ಒಂದೊಂದು ಅಂಗಡಿಲಿ ಒಂದೊಂದು ರೈಟ್ ಇರುತ್ತೆ. ನಾನು ರೈಟ್ ಬಗ್ಗೆ ನಾನು ಹೇಳಕ್ ಬರೋದಿಲ್ಲ. ಅದರಿಂದ ಆಲ್ಮೋಸ್ಟ್ ಕೆಲವರು ನನ್ನ ಫ್ರೆಂಡ್ಸ್ ಗೊತ್ತಿರೋರು ಹೇಳಿದ್ದಾರೆ. ಅದ್ ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ನನ್ಗೆ ಸ್ವಲ್ಪ ಕಂಪ್ಲೇಂಟ್ ಜಾಸ್ತಿ ಬಂದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನೋಡಿ, ಪುನರ್ನವ 100 ಗ್ರಾಮ್ ತಗೊಳ್ಳಿ. ಪುನರ್ನವ 100 ಗ್ರಾಮು, ಅಶ್ವಗಂಧ 100 ಗ್ರಾಮು, ಆಯ್ತಾ. ನೆಲ್ಲಿಕಾಯಿ ಪೌಡ್ರು 100 ಗ್ರಾಮು. ಅದಾದ್ಮೇಲೆ ನಗ್ಗಿನ ಮುಳ್ಳು ಅಂತ ಸಿಗುತ್ತೆ. ಇದು 50 ಗ್ರಾಮ್ ಸಾಕು. 100 ಗ್ರಾಮ್ ಬೇಡ, 50 ಗ್ರಾಮ್. ಇದು ನಗ್ಗಿನ ಮುಳ್ಳು ಅಂತಾರೆ. ಇದನ್ನ ಪೌಡ್ರ್ ಕೇಳೋದು ಸಿಗುತ್ತೆ ಆರ್ಗ್ಯಾನಿಕ್. ನಗ್ಗಿನ ಮುಳ್ಳು 50 ಗ್ರಾಮು. ನುಗ್ಗೆ ಸೊಪ್ಪು ಇದು 100 ಗ್ರಾಮ್ ಹಾಕೊಳ್ಳಿ, ಆಯ್ತಾ. ಅದಾದ್ಮೇಲೆ ನೆಲನಲ್ಲಿ ಹೇಳಿದೀನಿ, ಅದನ್ನ 100 ಗ್ರಾಮ್ ಹಾಕೊಳ್ಳಿ. ಮತ್ತೆ ನೆಲನಲ್ಲಿ ಇದು ಬೇಕಾದ್ರೆ ಇದು 100 ಗ್ರಾಮ್ ಹಾಕೊಳ್ಳಿ ನೆಲನಲ್ಲಿ. ಅದು ಬಿಟ್ಟರೆ ಅದಾದ್ಮೇಲೆ ಬಂದು ನಿಮ್ಗೆ ಶತಾವರಿ ಅಂತ ಸಿಗುತ್ತೆ. ಇದೊಂದು 50 ಗ್ರಾಮ್. ಇದೇನ್ ಹೇಳಿದೀನಿ ಇಷ್ಟ ಐಟಮ್. ಇದ್ರ ಜೊತೆಗೆ ಶುಂಠಿ ಪೌಡ್ರು ಇದೊಂದು 50 ಗ್ರಾಮ್ ನೈಟ್ಗೆ. ಇದೇನಾಗುತ್ತೆ, ಇಷ್ಟ ಐಟಮ್ ಬಂದು ನಿಮ್ಗೆ ಬಾಡಿ ಹೀಟ್ ಇರಕ್ ಮಾತ್ರ. ನೈಟ್ ಅಲ್ಲಿ ಬಾಡಿಯಲ್ಲಿ ನ್ಯೂನತೆ ಕಳ್ಕೊಳ್ಳೋ ಅಕ್ಕಿಗಳು ಲಿವರ್ ಡ್ಯಾಮೇಜ್ ಆಗೋದು, ಕಿಡ್ನಿ ಡ್ಯಾಮೇಜ್ ಆಗೋದು, ಅಕ್ಕಿಗಳು ಮೇಯ್ದರಕ್ ಮಂತ್ ಮಾಡದೇ ಇರೋದು, ಮತ್ತೆ ಅಕ್ಕಿ ಹೆವಿ ಕೋಲ್ಡ್ ಆಗಿರೋದು, ಎಲ್ಲದಕ್ಕೂ ಇದೇನ್ ಮಾಡುತ್ತೆ ಇಷ್ಟ ಐಟಮು ಈ ನೈಟ್ ಅಲ್ಲಿ ಒಂದ್ ದಿವಸ ಬಿಟ್ಟು. ಫ್ರೆಂಡ್, ನಮ್ ಕೈಲಿ ಆಗಲ್ಲ ಇವಾಗ ಅಷ್ಟು ನಾನ್ ಮಾಡಕ್ ಆಗಲ್ಲ ಅಂದ್ರೆ ಅದೆಲ್ಲ ಇರೋ ಒಂದೇ ಒಂದು ವಸ್ತು. ಇದು ಸಾರವ್ಯಕಲ್ಪ ಅಂತ ಒಂದು ಆಯುರ್ವೇದಿಕ್. ಇದ್ರಲ್ಲಿ ನಾನು ಏನ್ ಹೇಳಿದ್ದೀನಿ, ನನಗೆ ಅದು ತಂದು ಇದು ತಂದು ಮಾಡಕ್ ಆಗಲ್ಲ ಅಂದ್ರೆ ಇದೊಂದು ಸಾರವ್ಯಕಲ್ಪ ಅಂತ ಒಂದು ಇದು ಸಿಗುತ್ತೆ. ಇದರಲ್ಲಿ ಸುಮಾರು ಐಟಮ್ ಇದೆ. ಎಲ್ಲ ತಂದು ಬೆಳಗ್ಗೆ ಸಾಯಂಕಾಲ 1 ಲೀಟರ್ ನೀರಿಗೆ 2 ಮುಸ್ಲು ಹಾಕ್ಬಿಟ್ಟು ಮರಿಗಳಿಗಾಗಲಿ ದೊಡ್ಡವಾಗಲಿ ಇದನ್ನ ಆಯುರ್ವೇದಿಕ್ 100 ಇದು ಕೆಲಸ ಮಾಡುತ್ತೆ. ನನ್ಗೆ ಅದಾಗಲ್ಲ ಅಂದವರು ಇದನ್ನು ಕುಡ್ಸ್ಕೊಂಬನ್ನಿ. ಈ ಕ್ಲೈಮೇಟ್ ಇದಕ್ಕೆ ಇದ್ರಲ್ಲಿ ಪ್ರತಿಯೊಂದು ಇದೆ. ಸಾರವ್ಯಕಲ್ಪ ಅಂತ ಇದು ಆರ್ಗ್ಯಾನಿಕ್ ಶಾಪ್ ಅಲ್ಲಿ ಸಿಗುತ್ತೆ. ಬೇಕಾದ್ರೆ ಇದನ್ನ ನೋಡ್ಕೊಂಡು ಇದ್ ಮಾಡ್ಕೊಳ್ಳಿ. ಇದನ್ನ ನೋಡಿ ಬೇಕಾದ್ರೆ ಜೂಮ್ ಮಾಡ್ಬೋದು. ಮೆಡಿಸಿನ್ ಏನ್ ಹೇಳಿದೀನಿ ಅದನ್ನ ಬಿಸಿನೀರ್ಗೆ ಹಾಕಿ ಕೊಡ್ಬೇಕು, ತಣ್ಣೀರಲ್ಲಿ ಕೊಡಂಗಿಲ್ಲ. ಸ್ವಲ್ಪ ಬಿಸಿ ಇದ್ದಾಗ ಮಾತ್ರ 2 ಹಾಕಿ ಕಲ್ಸ್ಕೊಳ್ಳಿ. ಉಗುರು ಬೆಚ್ಚಾದ್ಮೇಲೆ ಎಲೆಕ್ಟ್ರಾಲಿಕ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳಿ. 1 ಅಕ್ಕಿಗೆ 20 ml ಬೆಳಗ್ಗೆ ಸಾಯಂಕಾಲ ಕೊಡಿ ಅಷ್ಟೇ. ಬಿಸಿನೀರಲ್ಲೇ ಕೊಡ್ಬೇಕು. ಜಾಸ್ತಿ ಬಿಸಿ ಇದ್ದ ಮಾತ್ರೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. 2 ಸ್ವಲ್ಪ ಉಗುರು ಬೆಚ್ಚಾದ್ಮೇಲೆ ಎಲೆಕ್ಟ್ರಾಲಿಕ್ ಮಿಕ್ಸ್ ಮಾಡ್ಕೊಳ್ಳಿ. ಕಲ್ಸ್ಬಿಟ್ಟು 1 ಅಕ್ಕಿಗೆ 20 ml ಕೊಟ್ಕೊಂಬನ್ನಿ. 7 days ಕಂಟಿನ್ಯೂಸ್ ಮಾಡಿ 100% ಅಕ್ಕಿ ಉಳಿತು. ಸೈಡ್ ಎಫೆಕ್ಟ್